ಆಪರೇಷನ್ ಫುಟ್ಪಾತ್ ಹಿನ್ನೆಲೆಯಲ್ಲಿ ಜೆಸಿಬಿಗಳು ಘರ್ಜಿಸ್ತಾ ಇದ್ದಾವೆ. ಬೆಂಗಳೂರಿನ ಹಲವು ಕಡೆ ಒತ್ತುವರಿ ತೆರವು ಕಾರ್ಯ ನಡೀತಾ ಇದ್ದು, ಟ್ರಿನಿಟಿ ರಸ್ತೆಯಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಫುಟ್ಪಾತ್ ಮೇಲಿದ್ದ ಅಂಗಡಿಗಳನ್ನು ತೆಗೆದುಹಾಕಿದ್ದಾರೆ, ತೆರವು ಮಾಡಿದ್ದಾರೆ. ಜಿಬಿಎ ಕಾರ್ಯಾಚರಣೆಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬಹುಶಃ ಸಾರ್ವಜನಿಕರು ಅಂದರೆ ಎಲ್ಲರೂ ಸೇರ್ಕೊಬಿಡ್ತಾರೆ, ಎಲ್ಲ ಪಬ್ಲಿಕ್ಸ್ ಅಲ್ಲ ಅಂತ ಕಾಣುತ್ತೆ. ಯಾರೆಲ್ಲ ಅಲ್ಲಿ ಫುಟ್ಪಾತ್ನಲ್ಲಿ ಅಂಗಡಿ ಇಟ್ಕೊಂಡಿದ್ರು ಅವರುಗಳು ಬಹುಶಃ ಆಕ್ರೋಶ ವ್ಯಕ್ತಪಡಿಸ್ತಾ ಇರ್ಬೋದು. ಸೊ ಜಿಬಿಎ ಕಾರ್ಯಾಚರಣೆಗೆ ಯಾರೆಲ್ಲ ಫುಟ್ಪಾತ್ ಅಂಗಡಿಯನ್ನು ಇಟ್ಕೊಂಡು ಜೀವನ ಮಾಡ್ತಾಯಿದ್ರು ಅವರೆಲ್ಲ ಈಗ ತಲೆ ಮೇಲೆ ಕೈ ಎತ್ಕೊಂಡು ಕೂರುವ ಪರಿಸ್ಥಿತಿಗೆ ಬಂದಿದ್ದಾರೆ. ಟ್ರಿನಿಟಿ ರಸ್ತೆಯಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಜಿಬಿಎ ನಡೆಸ್ತಾ ಇದೆ. ಪರಿಣಾಮ ಫುಟ್ಪಾತ್ ಮೇಲಿದ್ದ ಅಂಗಡಿಗಳನ್ನು ತೆರವು ಮಾಡ್ತಾ ಇದ್ದಾರೆ. ಆಪರೇಷನ್ ಫುಟ್ಪಾತ್ ಹಿನ್ನೆಲೆಯಲ್ಲಿ ಜೆಸಿಬಿಗಳು ಸೌಂಡ್ ಮಾಡ್ತಾ ಇದ್ದಾವೆ. ಫುಟ್ಪಾತ್ ಅಂದರೆ ಏನೇಳಿ ಪಾದಚಾರಿಗಳು ಹೋಗುವ ಮಾರ್ಗ. ಬಟ್ ಅದು ಎಷ್ಟೋ ಕಡೆ ಹೆಂಗಾಗ್ಬಿಟ್ಟಿತ್ತು ಅಂದರೆ ಈ ಅಂಗಡಿನೆಲ್ಲ ಇಟ್ಕೊಂಡು ನಡೆದಾಡೋಕ್ಕೆ ಜಾಗ ಇರ್ತಾ ಇರಲಿಲ್ಲ. ರಸ್ತೆ ಮೇಲೆ ಪಾದಚಾರಿಗಳು ಓಡಾಡೋ ಹಂತಕ್ಕೆ ತಂದು ಬಿಟ್ಟಿದ್ರು. ಇಲ್ಲಿ ಬಡ ಬಗ್ಗರು ಅಂತ ನೋಡೋದಾ, ನಿಯಮ ಅಂತ ಪಾಲನೆ ಮಾಡೋದಾ, ಎರಡೂ ಕೂಡ ಗಮನದಲ್ಲಿ ಇಟ್ಕೋಬೇಕಾಗತ್ತಲ್ವಾ? ಹೌದು, ಸಣ್ಣ ವ್ಯಾಪಾರಿಗಳಿಗೆ ಸಮಸ್ಯೆ ಆಗುತ್ತೆ, ಬಟ್ ಕಾನೂನು ಎಲ್ರಿಗೂ ಒಂದೇ ಅಲ್ವಾ? ಎಷ್ಟು ವರ್ಷದಿಂದ ಏಕೆ ಎತ್ತಿದಾರಲ್ವಾ, ತೊಂದರೆ ಆಗುತ್ತಲ್ವಾ? ತುಂಬಾನೇ ತೊಂದರೆ ಸರ್. ನಾವು ಇದ್ರ ಮೇಲೆ ಡಿಪೆಂಡ್ ಆಗಿ ಲೈಫ್ ಮಾಡ್ತಾ ಇರೋದು. ಮಕ್ಕಳು ಫೀಸು ಅದು ಇದು ಎಲ್ಲ ಇದೆ, ಕಮಿಟ್ಮೆಂಟ್ ಅದು ಇದೆ. ಅವ್ರು ಮುಂಚೆ ಒಂದು ಇನ್ಫಾರ್ಮೇಶನ್ ಕೂಡ ಕೊಟ್ಟಿಲ್ಲ, ಒಂದು ನೋಟಿಸ್ ಕೂಡ ನಮಗೆ ಇದು ಮಾಡಿಲ್ಲ. ಸಡನ್ ಆಗಿ ಬಂದ್ಬಿಟ್ಟು ಎಲ್ಲ BBM ಎಲ್ಲ ಬಂದು ಲೈಸೆನ್ಸ್ ಕೊಡ್ತಾರೆ. ಅವ್ರಿಗೆ ಲೈಸೆನ್ಸ್ ಹೆಂಗಾಗಿದೆ, ಒಂದೊಂದು ಅಂಗಡಿದು ಕಲೆಕ್ಷನ್ ತರ ಆಗ್ಬಿಟ್ಟಿದೆ. ಇಷ್ಟು ಅಂಗಡಿ ಇದೆ, ನಾವು ಇಷ್ಟು ಅಂಗಡಿ ಕಲೆಕ್ಷನ್ ಮಾಡ್ತಾ ಇದೀವಿ ಅನ್ನೋ ತರ ಇದೆ. ಅವರಿಗೆ ಲೈಸೆನ್ಸ್ ತಗೊಂಡಿದ್ರೆ ಲೈಸೆನ್ಸ್ ಎಲ್ಲ ಕೊಟ್ಟಿದ್ದಾರೆ ಸರ್. ಫುಡ್ ಲೈಸೆನ್ಸ್ ಇದೆ, ಶಾಪ್ ಲೈಸೆನ್ಸ್ ಇದೆ, ಎಲ್ಲ ಇದೆ. ಯಾವುದು ಕೂಡ ಯಾವುದಕ್ಕೂ ಒಂದು ಯೂಸ್ ಆಗೋದಿಲ್ಲ. ಅದು ಸುಮ್ಮನೆ ಅವ್ರ ಐಡೆಂಟಿಟಿ, ಅವ್ರಿಗೆ ಕಲೆಕ್ಷನಿಗೆ ಒಂದು ಯೂಸ್ ಆಗುತ್ತೆ ಅಷ್ಟೇ ಹೊರತಾಗಿ ನಮ್ಗೆ ಯಾರಿಗೂ ಯೂಸ್ ಆಗಲ್ಲ. ಯಾವುದೇ ರೀತಿ BBM ಅವ್ರು ಬಂದ್ರು, ಟ್ರಾಫಿಕ್ ಅವ್ರು ಬಂದ್ರು, ಯಾರೇ ಬಂದಿದ್ರು ನಾವು ಏನು ತೋರಿಸೋದು ಅವ್ರು ಯಾವುದಕ್ಕೂ ಬರೀನೇ ತಗೊಳ್ಳಲ್ಲ. ಇವಾಗ ಜೀವನಕ್ಕೆ ಅಂತ ಇಟ್ಕೊಂಡಿದ್ದ ಅಂಗಡಿನ ಎತ್ಬಿಟ್ಟಿದ್ದಾರೆ. ಮುಂದೆ ನಿಮ್ಮ ಜೀವನ ಹೆಂಗೆ, ಏನು ಮಾಡಬೇಕು ಅಂತ ಸರ್? ನಾವಲ್ಲಿ ಸ್ಟ್ರೈಕ್ ಎಲ್ಲ ಮಾಡಿದ್ರೆ ನಾನು ಅಲ್ಲಿ ಹೋಗಿ ಮಾತಾಡ್ತೀನಿ ಸರ್, ಬಿಡೋದಿಲ್ಲ. ಯಾಕೆಂದ್ರೆ ನಮ್ಗೆ ಏನಾದ್ರು ಆಲ್ಟರ್ನೇಟ್ ಕೊಡಿ. ಇಲ್ಲ ನೀವು ಅಂಗಡಿನೇ ಕೊಡ್ತೀರಾ ಸರಿ, ಪಬ್ಲಿಕ್ ಕೊಡ್ಬೇಕಲ್ಲ, ನಮ್ಗೆ ಕಸ್ಟಮರ್ ಬರ್ಬೇಕಲ್ಲ. ಕಸ್ಟಮರ್ ಅಂತ ಕರ್ಕೊಂಡ್ಬಂದು ಅವ್ರು ನಿಲ್ಸೋದಕ್ಕೆ ಆಗೋದಿಲ್ಲ. ಅಂದ್ರೆ 1ನೇ ತಾರೀಕು ಡೆಡ್ ಲೈನ್ ಅಂತ ಕೃಷ್ಣ ಬೈರೇಗೌಡರು ಟಿವಿಯಲ್ಲಿ ಕೊಟ್ಟಿದ್ದಾರೆ. ಬಟ್ ಮೇನ್ ರೋಡ್ ಮಾತ್ರ ಅಂತ ಹೇಳಿದ್ದಾರೆ, ಸಬ್ ರೋಡ್ ಅಂತ ಹೇಳಿಲ್ಲ. ಸಬ್ ರೋಡ್ ಎತ್ತಿದ್ದಾರೆ. ಫಸ್ಟ್ ಲೈಸೆನ್ಸ್ ಕೊಡ್ಬೇಕಿದ್ರು ಮೊದಲೇ ಇನ್ಫಾರ್ಮ್ ಮಾಡ್ಬೇಕಲ್ಲ. ಈ ಮಾತ್ರ ಲೈಸೆನ್ಸ್ ತಗೊಂಡಿದ್ರ? ಲೈಸೆನ್ಸ್ ಇದೆ, ವಿತ್ ಲೈಸೆನ್ಸ್ ಇದೆ ಎಲ್ಲರ ಹತ್ರ. ಲೈಸೆನ್ಸ್ ಇಶ್ಯೂ ಮಾಡಬೇಕಿದ್ರು ಮೊದಲು ಚೆಕ್ ಮಾಡಿ ಬಿಡಬೇಕಿತ್ತು. ಇವಾಗ ಸಿಗ್ನಲ್ ಅಂತ ಹೇಳಿದ್ರು ಕೃಷ್ಣ ಬೈರೇಗೌಡರು, ಮೇನ್ ರೋಡ್ ಅಂತ ಹೇಳಿದ್ರು. ಮೇನ್ ರೋಡಲ್ಲಿ ಇದ್ರೆ ಎತ್ತಿ, ಓಕೆ, ನಮ್ದು ಅಬ್ಜೆಕ್ಷನ್ ಇಲ್ಲ. ಇನ್ಸೈಡ್ ಎಷ್ಟು ಮೀಟರ್ ಒಳಗಿದೆ 60 ಸಬ್ ರೋಡ್ ಅಂತ ಹೇಳಿದ್ರು. ಕೃಷ್ಣ ಬೈರೇಗೌಡರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಸಬ್ ರೋಡ್ ಅಲ್ಲಿ ಇರೋದು ಎತ್ಬೇಡಿ ಅಂತಾನೆ ಹೇಳಿದ್ದಾರೆ. ಏನ್ ಅಂಗಡಿ ಇಟ್ಟಿದ್ರಿ ನೀವು? ನಮ್ದು ಫುಡ್ ಟಿಫನ್ ಸೆಂಟರ್ ಇತ್ತು. ಎಷ್ಟು ವರ್ಷದಿಂದ ಇಟ್ಟಿದ್ರಿ? 15 ವರ್ಷ ಆಯ್ತಾ, 15 ಇಯರ್ಸ್ ಆಯ್ತು. ಅಲ್ಲಿ ಇಷ್ಟು ದಿನ ಡಿಸ್ಟರ್ಬೆನ್ಸ್ ಇದ್ದಿಲ್ಲ. ನಾವ್ ಹೇಳ್ತೀವಿ ಡಿಸ್ಟರ್ಬೆನ್ಸ್ ಏನಾದ್ರು ಸಣ್ಣ ಪುಟ್ಟ ಇದ್ರೆ ನಾವು ಕ್ಲಿಯರ್ ಮಾಡ್ಕೊಂತೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಮ್ಮಿಂದ ಏನಾದ್ರು ಗಲೀಜು ಕಸ ಏನಾದ್ರು ಯಾರಿಗಾದ್ರು ತೊಂದರೆ ಆಗಿದ್ರೆ ನಾವು ಅದು ಸಾಲ್ವ್ ಮಾಡ್ಕೊಂತೀವಿ, ನಾವಿಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಸಡನ್ ಆಗಿ ಬಂದು ಎತ್ಬಿಟ್ರೆ ಏನ್ ಮಾಡೋದು? ಈಗ ಸ್ಕೂಲ್ ಮಕ್ಕಳೆಲ್ಲ ಸ್ಕೂಲಿಗೆ ಕಳ್ಸ್ಬಿಟ್ಟವ್ರು, ಇದ್ಬಿಟ್ರೆ ಜೀವನ ಇಲ್ಲ. ಇವಾಗ ನಾವು ಕೇಳ್ತೀವಿ ಇವಾಗ ಫುಟ್ಪಾತ್ ಎಲ್ಲರೂ ಬರ್ಲಿ, ಎಲ್ಲ ಅಂಗಡಿ ಇಟ್ಟರು ಎಲ್ಲರೂ ಬರ್ಲಿ. ಇವ್ರು ಮಾಡಿದ್ರ ಬೆಂಗಳೂರು ಫುಲ್ ಚಿಟ್ಟ ಮಾಡಿ ತೋರಿಸ್ಲಿ. ಬರೀ ಸಣ್ಣ ಪುಟ್ಟ ಮಾಡೋದಲ್ಲ ಸರ್. ಸಣ್ಣ ಪುಟ್ಟ 5 ಅಂಗಡಿ ಅಲ್ಲ, 10 ಅಂಗಡಿ 20 ಅಂಗಡಿ. ಜೇಸು ರೋಡಲ್ಲಿ ಎಷ್ಟು ಅಂಗಡಿ ಐತೆ, ಎಲ್ಲಿ ಮಾರ್ಕೆಟಲ್ಲಿ ಎಷ್ಟು ಅಂಗಡಿ ಐತೆ? ಎತ್ತಕ್ಕಾಗಲ್ಲ ಸರ್. ಎತ್ತಿ ಬೇಡ ಅಂತ ಹೇಳಲ್ಲ. ಸಣ್ಣ ಜಿಬಿಎ ಅಧಿಕಾರಿಗಳು ಬೆಳಗಿಂದಾನೇ ಏನ್ ಫುಟ್ಪಾತ್ ತೆರವು ಕಾರ್ಯಾಚರಣೆಯಲ್ಲಿ ಆಕ್ಟಿವ್ ಆಗಿದ್ದಾರೆ. ನಾವು ಸದ್ಯ ಟ್ರಿನಿಟಿ ರಸ್ತೆಯಲ್ಲಿ ಇರ್ತಕ್ಕಂಥ ಫುಟ್ಪಾತ್ ಮೇಲೆ ಇರ್ತಕ್ಕಂಥ ಏನು ಅಂಗಡಿಗಳ ತೆರವನ್ನ ಮಾಡ್ತಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಹೋಗ್ಬೋದು. ಈಗಾಗಲೇ ಇಲ್ಲಿ ಇರ್ತಕ್ಕಂಥ 4 ಏನು ತಳ್ಳೋ ಗಾಡಿಗಳನ್ನ ಈಗಾಗಲೇ ತೆರವು ಮಾಡಿದ್ದಾರೆ. ಜೊತೆಗೆ ಅಲ್ಲಿ ನೋಡಿ ದೃಶ್ಯದಲ್ಲಿ ನೋಡ್ತಾ ಹೋಗ್ಬೋದು. ನೋಡಿ ಅಲ್ಲಿರ್ತಕ್ಕಂಥ ಒಂದು ಬಟ್ಟೆ ಅಂಗಡಿಗಳನ್ನ ಸಹ ಏನು ಈಗ ತೆರವು ಕಾರ್ಯಕ್ಕೆ ಮುಂದಾಗಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಹೋಗ್ಬೋದು. ಈ ತೆರವು ಮಾಡಿದ ಅಂಗಡಿಗಳ ಏನು ಸಾಮಗ್ರಿಗಳೇನಿತ್ತು ಅದನ್ನ ಏನು ಟ್ರ್ಯಾಕ್ಟರ್ನಲ್ಲೆಲ್ಲ ತುಂಬಿದ್ದಾರೆ ನೋಡ್ತಾ ಇರ್ಬೋದು. ಟ್ರ್ಯಾಕ್ಟರ್ನೆಲ್ಲ ತುಂಬಿದ್ದಾರೆ. ಜೊತೆಗೆ ಬೆಳಗ್ಗಿಂದಾನೇ ಏನು ತಮ್ಮ ಕಾರ್ಯಾಚರಣೆಯನ್ನ ಮುಂದುವರಿಸಿರುವ ಜಿಬಿಎ ಅಧಿಕಾರಿಗಳು ಸದ್ಯ ಟ್ರಿನಿಟಿ ಸರ್ಕಲ್ನಲ್ಲಿ ಸುಮಾರು 4 ರಿಂದ 5 ಏನು ಅಂಗಡಿಗಳಿತ್ತು, ಪೆಟ್ಟಿ ಅಂಗಡಿಗಳಿತ್ತು ಇಲ್ಲಿ, ಅದನ್ನ ಈಗಾಗಲೇ ಏನು ತೆರವು ಮಾಡಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಹೋಗ್ಬೋದು. ಜೊತೆಗೆ ಈಗಾಗಲೇ JCB ಕೂಡ ತರಿಸಿದ್ದಾರೆ. ಯಾರಾದ್ರೂ ಏನಾದ್ರೂ ಅಬ್ಜೆಕ್ಷನ್ ಮಾಡಿದ್ದೆ ಅಲ್ಲಿ ಅವ್ರಿಗೆ ಈಗಾಗಲೇ ಸಮಯವನ್ನ ನಿಗದಿ ಮಾಡಿತ್ತು. ಜೊತೆಗೆ ಅಂಗಡಿ ಮಾಲೀಕರಿಗೂ ಸಹ ಈಗಾಗಲೇ ಮನವರಿಕೆ ಮಾಡಲಾಗಿದೆ. ನೀವು ಬರ್ತಾ ಹೋಗ್ಬೋದು. ಬನ್ನಿ ದೃಶ್ಯದಲ್ಲಿ ಅಧಿಕಾರಿಗಳ ಜೊತೆ ಈಗ ನೋಡಿ, ನೀವು ಇಲ್ಲಿ ಅಂಗಡಿ ಮಾಲೀಕರು ಮಾತಾಡ್ತಾ ಹೋಗ್ತೀನಿ. ಸರ್, ಇದು ಎಷ್ಟು ಅಂಗಡಿ ತೆರವು ಮಾಡಿದ್ರೆ ಸರ್? ಇದ್ರಾಗ ಆಲ್ರೆಡಿ ನಾವು 4 ಅಂಗಡಿ ತೆಗ್ದಿದ್ದೀವಿ ಸರ್.
ನೀವು ನೋಡ್ಬೋದು ಈಗಾಗಲೇ 4 ಅಂಗಡಿಗಳನ್ನ ಈಗಾಗಲೇ ತೆರವು ಮಾಡಿದರೆ ನೀವು ದೃಶ್ಯದಲ್ಲಿ ನೋಡ್ತಾ ಹೋಗ್ಬೋದು. ನೋಡ್ರಿ ಅಲ್ಲಿ ಆ ಫುಟ್ಪಾತ್ನ ಮಾಲೀಕರಿರ್ಬೋದು, ಅಂಗಡಿಯ ಮಾಲೀಕರಿರ್ಬೋದು, ಅಧಿಕಾರಿಗಳ ಜೊತೆ ಜಟಾಪಟಿ ನಡೀತಿದೆ. ಅವರು ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ, ನಮಗೆ ಸ್ವಲ್ಪ ಸಮಯ ಕೊಡಿ ಅಂತೇಳಿ ಈಗಾಗಲೇ ಅಧಿಕಾರಿಗಳ ಬಳಿ ಏನು ಮನವಿಯನ್ನ ಮಾಡ್ತಿದ್ದಾರೆ. ಈಗಾಗಲೇ ಅಧಿಕಾರಿಗಳು ಸಹ ನಾವು ಈಗಾಗಲೇ ನಮಗೆ ಸಮಯನ ನೀಡಿದ್ದೀವಿ, ನಿಮಗೆ ಮನವರಿಕೆಯನ್ನ ಮಾಡಿದ್ದೀವಿ, ಇಷ್ಟಾದ್ರೂ ನೀವು ಎಚ್ಚೆತ್ಕೊಂಡಿಲ್ಲ ಅಂತೇಳಿ ಅಧಿಕಾರಿಗಳು ಏನು ಆ ಚಿಕ್ಕ ಅಂಗಡಿಯ ಮಾಲೀಕರಿಗೆ ಹೇಳ್ತಿದ್ದಾರೆ. ಈಗ ನೋಡಿ ದೃಶ್ಯದಲ್ಲಿ ನೋಡ್ತಾ ಹೋಗ್ಬೋದು, BBMP ಏನು ವಾಹನ ಬಂದಿದೆ, ತೆರವು ಮಾಡೋಕ್ಕೆ ಹಾಕೊಂಡು ಹೋದಂತ ವಾಹನ ಕೂಡ ಇಲ್ಲಿ ಬಂದಿದೆ. ನೀವು ನೋಡ್ತಾ ಹೋಗ್ಬೋದು, BBMPಯ ಏನು ವಾಹನ ಕೂಡ ಬಂದಿದೆ. ಇದಿಷ್ಟು ಏನು ಟ್ರಿನಿಟಿ ರಸ್ತೆಯಲ್ಲಿ BBMP ವತಿಯಿಂದ ತೆರವು ಕಾರ್ಯಾಚರಣೆ ನಡೀತಾ ಇರೋದು. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆ ಹನುಮಂತರಾಜು, PNS ವಿಸ್ತಾರ, ಬೆಂಗಳೂರು. ಟ್ರಿನಿಟಿ ರಸ್ತೆಯಲ್ಲಿರ್ತಕ್ಕಂಥ ಏನು ಫುಟ್ಪಾತ್ ಮೇಲೆ ಇರ್ತಕ್ಕಂಥ ಏನು ಅಂಗಡಿಯನ್ನ ಈಗಾಗಲೇ ತೆರವು ಕಾರ್ಯಕ್ಕೆ ಮುಂದಾಗಿದ್ದಾರೆ. ಅಲ್ಲಿನ ಮಾಲೀಕರು ಸಹ ಅಧಿಕಾರಿಗಳ ಜೊತೆ ಏನು ಮಾತಾಡ್ತಿದ್ರು, ಚಟಾಪಟಿಯನ್ನ ನಡೆಸ್ತಿದ್ರು. ನಮಗೆ ನೀವು ಅಂಗಡಿ ಈಗಾಗಲೇ ಏನು ತೆರವು ಮಾಡಬಾರದು ಅಂತೇಳಿ ಈಗ ಅಧಿಕಾರಿಗಳ ಜೊತೆ ಮನವರಿಕೆ ಮಾಡ್ತಿದ್ರು. ಆದ್ರೆ ಅಧಿಕಾರಿಗಳು ಯಾವುದೇ ಇದಕ್ಕೆ ಅವರ ಮನವಿಯನ್ನಕ್ಕೆ ಪುರಸ್ಕರಿಸದೆ ಈಗಾಗಲೇ ತೆರವು ಕಾರ್ಯಕ್ಕೆ ಮುಂದಾಗಿದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಮೇಡಮ್, ಒಂದು ನಿಮಿಷ. ನಮ್ದು ಸರ್ ಶೂ ಕೆಲಸ ಮಾಡ್ತೀವಿ ಸರ್. ಶೂ ನಾವಿನ್ನೇನ್ ಬೇರೆ ಮಾಡ್ತಾ ಇಲ್ಲ ಸರ್. ಸರ್ ಇಲ್ಲ ಸರ್, ಯಾರು ಹೇಳಿಲ್ಲ, ಏನಿಲ್ಲ. ಅದೇ ನಮ್ಗೆ ಸಂಪಾದನೆ ಸರ್. ಆಪರೇಷನ್ ಆಗಿದೆ ನಮ್ಗೆ. ಎಲ್ಲಿ ಸಾರ್ ಹೋಗೋದು? ಇದು ಎತ್ತು ಬಿಟ್ರೆ ನಾವ್ ಇನ್ನೇನ್ ತಿನ್ನಕ್ ಆಗತ್ತೆ? ಎಲ್ಲಿ ಎತ್ಕೊಂಡು ಹೋಗೋದು? ಇದನ್ನ ಎತ್ಕೊಂಡು ಎಲ್ಲಿ ಸಾರ್ ಓಡಾಡೋದು? ಅಲ್ಲ, ನಾವು ಇವಾಗಲ್ಲ ಸರ್, 32 ವರ್ಷದಿಂದ ಇಲ್ಲೇ ಇದೀವಿ. ನಮ್ಮಿಂದ ಯಾರಿಗೂ ತೊಂದರೆ ಆಗ್ಲಿಲ್ಲ ಸರ್. ಇದರಿಂದ ಯಾರಿಗೂ ತೊಂದರೆ ಇಲ್ಲ. ನಾವ್ ಏನು ಹಾಕೋದಿಲ್ಲ ಇಲ್ಲಿ, ಬರೀ ಶೂ ಚಪ್ಪಲಿ ಅದು ರಿಪೇರಿ ಮಾಡ್ಕೊಂಡಿರ್ತೀವಿ. ಅಧಿಕಾರಿಗಳು ಏನು ಹೇಳ್ತಿದ್ದಾರೆ? ನಮ್ಗೆ ಯಾವ ಅಧಿಕಾರಿನೂ ಬಂದು ಏನು ಹೇಳಿಲ್ಲ ಸರ್. ಇಲ್ಲಿ ತೆರವು ಮಾಡಕ್ಕೆಲ್ಲ ಎತ್ಕೊಂಡು ಇವಾಗ ಮಾತಾಡ್ದೆ ಅವ್ರ ಹತ್ರ. ಅವ್ರು ಆ ಸಾರ್ ಏನ್ ಹೇಳ್ತಾ ಇದಾರೆ, ಫುಟ್ಪಾತ್ ಮೇಲೆ ಹಾಕ್ಬಾರ್ದು ಅಂತ ಇದಾರೆ. ಏನು ಎಲ್ಲಿಂದ ಎತ್ಕೊಂಡು ಹೋಗಿ ಹಾಕೋ ಸರ್ ಇದನ್ನ? ನಮ್ದು ಇದೇ ಸಂಪಾದನೆ. ನಾವ್ ಇದು ಬಿಟ್ರೆ ಇಲ್ಲ. ಏನೊಂದ್ 300-200 ಬಂದ್ರೆ ಅದನ್ನೇ ತಿನ್ಕೊಂಡು ಎಲ್ಲೋ ಇದೀವಿ. ನಾವ್ ಮನೇನೂ ಸ್ವಂತ ಇಲ್ಲ ನಮ್ಗೆ. ನಾವ್ ಎಲ್ಲಿ ಸಾರ್ ಹೋಗೋದು? ಇದು ಫುಟ್ಪಾತ್ ಏನು ಕಾರ್ಯಾಚರಣೆ ನಡೆದಿದೆ. ಒಂದೆಡೆ ಪರ ವಿರೋಧ ಚರ್ಚೆ ಕೂಡ ಆಗ್ತಿದೆ. ಇದಿಷ್ಟು ಅಂಗಡಿ ಮಾಲೀಕರಾದಂತಹ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆ ಹನುಮಂತರಾಜು, PNS ವಿಸ್ತಾರ, ಬೆಂಗಳೂರು.